ಮನ್ಮೂಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಮನ್ಮೂಲ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವುದಕ್ಕೆ ಕಾಂಗ್ರೆಸ್ ಸಕಲ ಸಿದ್ಧತೆ ಮಾಡ್ಕೋತಾ ಇದೆ. ಕಾಂಗ್ರೆಸ್ನಲ್ಲಿ ಇಬ್ಬರ ನಡುವೆ ಅಧ್ಯಕ್ಷ ಗಾದಿಗೋಸ್ಕರ ಪೈಪೋಟಿ ನಡೀತಾ ಇದೆ. ಅಪ್ಪಾಜಿಗೌಡ ಹಾಗೂ ಉಮ್ಮಡಹಳ್ಳಿ ಶಿವಪ್ಪ ನಡುವೆ ಪೈಪೋಟಿ ಇದೆ. ಪಕ್ಷದಲ್ಲಿ ಅಧಿಕಾರ ಕೊಡಿಸುವ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಅಭಯವನ್ನ ನೀಡಿದ್ದಾರೆ. ಚಲುವರಾಯಸ್ವಾಮಿ ಪರವಾಗಿ ಅಪ್ಪಾಜಿಗೌಡ ಕೆಲಸ ಮಾಡಿದ್ರು. ಅದೇ ಕಾರಣಕ್ಕೆ ಸಚಿವ ಚಲುವರಾಯಸ್ವಾಮಿ ಕೂಡ ಪಕ್ಷದಲ್ಲಿ ಅಧಿಕಾರ ಕೊಡಿಸುವಂತಹ ಭರವಸೆಯನ್ನು ಅಭಯವನ್ನು ನೀಡಿದ್ರಂತೆ ಅಪ್ಪಾಜಿಗೌಡಗೆ ಮನ್ಮೂಲ ಅಧ್ಯಕ್ಷ ಸ್ಥಾನದ ಪಟ್ಟ ಕಟ್ಟಲು ಮುಂದಾಗಿದ್ದಾರೆ ಸಚಿವ ಅನ್ನುವಂಥ ಮಾಹಿತಿ ಇದೆ. ಇತ್ತ ಡಿಕೆಶಿ ಆಪ್ತನಾಗಿರೋ ಶಿವಪ್ಪ ಮೇಲ್ಮಟ್ಟದಲ್ಲಿ ವರಿಷ್ಠರ ಜೊತೆ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಅಧ್ಯಕ್ಷ ಗಾದಿ ಯಾರಿಗೆ ಸಿಗುತ್ತೆ, ಅಧ್ಯಕ್ಷ ಗಾದಿಗೋಸ್ಕರವೇ ಕಾಂಗ್ರೆಸ್ನಲ್ಲಿ ಇಬ್ಬರ ಪೈಪೋಟಿ ಇದೆ. ಒಬ್ಬರು ಡಿಕೆಶಿ ಬೆಂಬಲಿಗರು, ಮತ್ತೊಬ್ಬರು ಚಲುವರಾಯಸ್ವಾಮಿ ಬೆಂಬಲಿಗರು. ಹಾಗಾಗಿ ಯಾರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದೇ ಈಗ ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು. ಇಬ್ಬರ ನಡುವೆ ಪೈಪೋಟಿ ಇದೆ ಅಧ್ಯಕ್ಷ ಗಾದಿಗೋಸ್ಕರ, ಮಲ್ಮುನ್ನ ಅಧ್ಯಕ್ಷ ಗಾದಿಗೋಸ್ಕರ. ಈ ಪೈಪೋಟಿಯಲ್ಲಿ ಯಾರಿಗೆ ಅಧ್ಯಕ್ಷ ಗಾದಿ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇಬ್ಬರೂ ಕೂಡ ಅಪ್ಪಾಜಿಗೌಡ ಅವರು ಸಚಿವ ಚಲುವರಾಯಸ್ವಾಮಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅವರ ಗೆಲುವಿಗೋಸ್ಕರ ಶ್ರಮಿಸಿದ್ರು ಅನ್ನುವಂಥ ಕಾರಣಕ್ಕೆ ಅಪ್ಪಾಜಿಗೌಡಗೆ ಮಾತು ಕೊಟ್ಟಿದ್ರಂತೆ ಸಚಿವ ಚಲುವರಾಯಸ್ವಾಮಿ. ಹಾಗಾಗಿ ಅಪ್ಪಾಜಿಗೌಡನನ್ನೇ ಅಧ್ಯಕ್ಷ ಗಾದಿಗೆ ತಂದು ಕೂರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಚಲುವರಾಯಸ್ವಾಮಿ ಇರುವಂಥದ್ದು. ಇನ್ನು ಇತ್ತ ಡಿಕೆಶಿ ಆಪ್ತನಾಗಿರುವಂತಹ ಶಿವಪ್ಪ ಮೇಲ್ಮಟ್ಟದಲ್ಲಿ ವರಿಷ್ಠರ ಜೊತೆ ಲಾಬಿಯನ್ನು ನಡೆಸಿದ್ದು. ಬಹುಮತ ಸಂಖ್ಯಾಬಲವಿಲ್ಲದೆ ರಣತಂತ್ರದ ಆಸೆಯನ್ನು ಬಿಟ್ಟು ಸೊರಗಿದೆ ಮತ್ತೊಂದು ಕಡೆ ಮೈತ್ರಿ. ಏಕೆಂದರೆ JDS ಮತ್ತು BJP ಮೈತ್ರಿ ಬಹುಮತ ಸಂಖ್ಯಾಬಲವಿಲ್ಲದೆ ರಣತಂತ್ರದ ಆಸೆಯನ್ನೇ ಬಿಟ್ಟುಕೊಟ್ಟಿರುವಂಥದ್ದು. ಬಹುತೇಕ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ವಿರೋಧ ಆಯ್ಕೆಯಾಗುವ ನಿರೀಕ್ಷೆ ಇದೆ. ಹಾಗಾಗಿ ಯಾರಾಗಲಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ.